ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಹಾಲು ಉತ್ಪಾದನಾ ಕೇಂದ್ರ ಕಡೆಯಿಂದ ಈಗ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಆ ನೋಟಿಫಿಕೇಶನ್ ಬಗ್ಗೆ ಇವತ್ತು ಯಾವ ತರ ಅಪ್ಲೈ ಮಾಡೋದು ಅಪ್ಲಿಕೇಶನ್ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಮೊದಲನೇದಾಗಿ ಏನಪ್ಪಾ ಅಂದ್ರೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ ನ ಕೊಟ್ಟಿರ್ತೇನೆ. ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಏನಪ್ಪಾ ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ? ಈ ತರ ವೆಬ್ಸೈಟ್ ಓಪನ್ ಆದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನಿಮ್ಗೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂತ ಬನ್ನಿ. ಇಲ್ಲಿ ಬಂದ್ಮೇಲೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸೋರು ಏನಪ್ಪಾ ಅಂದ್ರೆ ಪ್ರಾರಂಭ ದಿನಾಂಕ ಯಾವಾಗ ಆಗಿದೆಪ್ಪ ಅಂದ್ರೆ 29/5/2026 ಅಂದ್ರೆ ಹೋದ್ ಮಂತ್ ಮೇ 29ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 27 ಜೂನ್ 27 ತಾರೀಕು ನಿಮ್ದು ಕೊನೆಯ ದಿನಕ್ಕೆ ಆಗಿರುತ್ತೆ. ಓಕೆನಾ? ಹಾಗೆ ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಅಮೌಂಟ್ ನ ಪೇ ಮಾಡಿಲ್ಲಪ್ಪ ಅಂದ್ರೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 27/6/2026 ಅಂದ್ರೆ ಅಪ್ಲಿಕೇಶನ್ ಹಾಕೋದು ಕೊನೆಯ ದಿನಕ್ಕೆ ಬಂದ್ಬಿಟ್ಟು 27, ಹಾಗೆ ಅಮೌಂಟ್ ನ ಪೇ ಮಾಡೋದು ಕೊನೆಯ ದಿನಕ್ಕೆ ಬಂದ್ಬಿಟ್ಟು 27 ತಾರೀಕು ಆಗಿರುತ್ತೆ. ಓಕೆನಾ? ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವೇನೋ ನೋಟಿಫಿಕೇಶನ್ ಓದಿಲ್ಲಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಕೂಡ ನೀವು ಏನಪ್ಪಾ ಅಂದ್ರೆ ಹೋಗ್ತಾ ಓದ್ಬೋದು. ಓಕೆನಾ? ಆಲ್ರೆಡಿ ನಿಮಗೆ ಲಾಸ್ಟ್ ಪೇಜ್ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಈ ನೋಟಿಫಿಕೇಶನ್ ಏನೇನಿದೆ ಅಂತಂದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮತ್ತೊಂದ್ಸಲ ನಿಮ್ಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಓಕೆ? ಈ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೆಳಗೆ ನೀವು ಏನಪ್ಪಾ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಓಕೆನಾ? ನೀವೇನೋ ಫಸ್ಟ್ ಇದಿಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಇಲ್ಲಪ್ಪ ಆಲ್ರೆಡಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿದ್ದೀನಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಅಂತ ಆಗ್ಬೇಕು. ಓಕೆನಾ? ನಾ ಏನಪ್ಪಾ ಅಂದ್ರೆ ಈ ಫಸ್ಟ್ ಯಾರು ಅಪ್ಲೈ ಮಾಡ್ತಿದಾರೆ ಅದನ್ನ ಯಾವ ತರ ಅಪ್ಲೈ ಮಾಡಕಪ್ಪ ಅನ್ನೋದು ಇಲ್ಲಿ ಫಸ್ಟ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ? ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಫಸ್ಟ್ ಫುಲ್ ಕ್ಯಾಂಡಿಡೇಟ್ ನೇಮ್ ಅಂದ್ರೆ SSLC ಒಳಗೆ ಯಾವ ತರ ಇದೆ ಅದೇ ತರ ಇಲ್ಲಿ ಫಿಲ್ ಮಾಡೋದನ್ನ ತಿಳಿಸಿಕೊಟ್ಟಿದ್ದಾರೆ. ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ತಂದೆ ಹೆಸರು ಫಿಲ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ತಾಯಿ ಹೆಸರು ಫಿಲ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ನಿಮ್ಗೆ ಸಂಗಾತಿ ಇದು ಆಪ್ಷನ್ ಇರುತ್ತೆ. ಫಿಲ್ ಮಾಡ್ಬೋದು, ಮಾಡ್ಬೇಕಂತ ಏನು ಕಂಪಲ್ಸರಿ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಜನ್ಮ ದಿನಾಂಕ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಆಮೇಲೆ ನಿಮ್ದು ಏನಪ್ಪ ಜೆಂಡರ್ ಯಾವ್ದೊಂದು ಫಿಲ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಆಧಾರ್ ನಂಬರ್ ಹಾಕೊಳ್ಳಿ. ನೆಕ್ಸ್ಟ್ ಬಂದು ಫೋನ್ ನಂಬರ್ ಕೂಡ ಫಿಲ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಇಮೇಲ್ ಐಡಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರೀ ಎಂಟ್ರಿ ಇಮೇಲ್ ಅಂತ ಕೇಳಿದ್ರೆ ಅದನ್ನ ರೀ ಎಂಟ್ರಿ ಇಮೇಲ್ ಐಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಯೂರಿಟಿ ಫಿಲ್ ಹಾಕೊಂಡು ನೀವೇನಪ್ಪಾ ಅಂದ್ರೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ನಾ ಎಲ್ಲ ಫಿಲ್ ಮಾಡ್ಕೊಂಡು ಏನಪ್ಪಾ ನಿಮಗೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಯಾವ ತರ ಇಲ್ಲಿ ಅಪ್ಲೋಡ್ ಮಾಡೋದು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ನೀವು ಫಿಲ್ ಮಾಡೋದು ಏನಪ್ಪಾ ಅಂದ್ರೆ ಯಾವ ತರ SSLC ಮಾರ್ಕ್ಸ್ ಇದೆ ಅದೇ ತರ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಇವಾಗ ಏನಪ್ಪಾ ಅಂದ್ರೆ ನಾನು ಕಂಪ್ಲೀಟ್ ಆಗಿ ಎಲ್ಲ ಫಿಲ್ ಮಾಡಿದ್ದೀನಿ. ಓಕೆನಾ? ನಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆಮೇಲೆ ತಂದೆ ತಾಯಿ ಹೆಸರು ಆಗಿರ್ಬೋದು, ಕಂಪ್ಲೀಟ್ ಆಗಿ ಎಲ್ಲ ಫಿಲ್ ಮಾಡಿದ್ದೀನಿ. ಓಕೆ? ಈ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಡಿಕ್ಲರೇಷನ್ ಇದೆ. ಓಕೆನಾ? ಇದನ್ನ ಕಂಪ್ಲೀಟ್ ಆಗಿ ಓದ್ಬೇಕು. ಏನಂತ ಕೊಟ್ಟಿದಾರಪ್ಪ ಅಂದ್ರೆ ನಾನು ಈ ಮೂಲಕ ನನ್ನ ಒದಗಿಸಿದ ಮಾಹಿತಿ ನನ್ನ ಜ್ಞಾನ ಮತ್ತು ನಂಬಿಕೆ ಮೆಟ್ಟಿಗೆ ಸತ್ಯವಾಗಿದೆ ಎಂದು ನಾನು ಮೂಲಕ ಗಂಭೀರವಾಗಿ ಘೋಷಿಸುತ್ತೇನೆ. ನನ್ನ ಏನಪ್ಪಾ ಅಂದ್ರೆ ನಿಮ್ಗೆ ಕೊಟ್ಟಿರೋ ಅಬೌಟ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಕರೆಕ್ಟ್ ಇದೆ ಅಂತಂದು ನೀವು ಏನಪ್ಪಾ ಅಂದ್ರೆ ಅನೌನ್ಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಗ್ರಿ ಅಂತ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಂದು ಫುಲ್ ನೇಮ್ ಆಗಿರ್ಬೋದು, ನಿಮ್ ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಎಲ್ಲ ಬರುತ್ತೆ. ಓಕೆನಾ? ಡೇಟ್ ಆಫ್ ಬರ್ತ್, ಜೆಂಡರ್, ಆಮೇಲೆ ಆಧಾರ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಆಮೇಲೆ ಇಮೇಲ್ ಕೂಡ ಕಂಪ್ಲೀಟ್ ಆಗಿ ಬರುತ್ತೆ. ನೀವೇನಾದ್ರೆ ಕರೆಕ್ಟ್ ಇದೆ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತಪ್ಪಿದೆ ಅಂತ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸರಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇನ್ನ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಇದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ನಿಮಗೆ ಲೋಡ್ ಆಗಿ ಏನಪ್ಪಾ ಅಂದ್ರೆ ನಿಮ್ದು ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ಕಂಪ್ಲೀಟ್ ಆಗಿ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಓಕೆನಾ? ಇದೇನಪ್ಪಾ ಅಂದ್ರೆ ಇದು ಏನಪ್ಪಾ ನೋಟ್ ಡೌನ್ ದ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದೇನಪ್ಪಾ ಅಂದ್ರೆ ನೀವು ರೆಫರೆನ್ಸ್ಗೋಸ್ಕರ ಏನಪ್ಪಾ ಅಂದ್ರೆ ನೋಟ್ ಡೌನ್ ಮಾಡ್ಕೋಬೇಕು. ಇಲ್ಲಪ್ಪಾ ಅಂದ್ರೆ ಏನಪ್ಪಾ ನಿಮ್ಗೆ ಕೊಟ್ಟಿರೋ ಮೊಬೈಲ್ ನಂಬರ್ ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮತ್ತೆ ಏನಪ್ಪಾ ರಿಜಿಸ್ಟ್ರೇಷನ್ ID ಮತ್ತೆ ಪಾಸ್ವರ್ಡ್ ಬರುತ್ತೆ. ಇದು ಏನಪ್ಪಾ ನೀವು ಇದೇನಪ್ಪ ಮೊಬೈಲ್ ಬಂದಿರುತ್ತೆ ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಕೊಟ್ಟಿದ್ದಾರೆ. ಓಕೆನಾ? ನೀವು ಇಲ್ಲಿ ತುಂಬಾ ಪೋಸ್ಟ್ಗೆ ಖಾಲಿ ಇದೆ. ಓಕೆ? ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಇಲ್ಲಿ ಏನ್ ಫಸ್ಟ್ ಯಾವ ಪೋಸ್ಟ್ಗೆ ನಾವು ಅಪ್ಲೈ ಮಾಡೋಣಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ಸ್ಥಳೀಯ ವೃಂದ ವ್ಯವಸ್ಥೆ ಇದ್ರ ಬಗ್ಗೆ ಇದೆ. ಆಮೇಲೆ ಲೆಕ್ಕಾಧಿಕಾರಿ ಬಗ್ಗೆ ಓಪನ್ ಇದೆ, ಅಪ್ಲಿಕೇಶನ್ ಓಪನ್ ಇದೆ ನೋಡಿ. ಇಲ್ಲಿ ಸುಮಾರು ಏನಪ್ಪಾ ಅಂದ್ರೆ ಇಲ್ಲಿ 19 ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಓಕೆನಾ? ನೀವು ಯಾವ ಹುದ್ದೆಗೆ ಖಾಲಿ ಹುದ್ದೆ ಅಪ್ಲೈ ಮಾಡಿದ್ರೆ ಅದು ನೀವು ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದೆ ನೀವು ಪ್ರತಿಯೊಂದು ಹುದ್ದೆಗೆ ಅಪ್ಲೈ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಅಮೌಂಟ್ ನ ಪೇ ಮಾಡ್ತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಧ್ಯದಾಗ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಅಪ್ಲೈ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಈ ತರ ಇಂಟರ್ಫೇಸ್ ಓಪನ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೆಳಗೆ ನಿಮ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಆಮೇಲೆ ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ಓಕೆನಾ? ಯಾಕಪ್ಪ ಬಂದಿರುತ್ತಪ್ಪ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಿರ್ತಿರಲ್ವಾ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ
ನಿಮ್ದು ಅಡ್ರೆಸ್ ಫಿಲ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಅಡ್ರೆಸ್ ನ ಏನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಸ್ಟೇಟ್ ಆಗಿರ್ಬೋದು, ನಿಮ್ದು ಯಾವ ಸ್ಟೇಟ್ ಕರ್ನಾಟಕ ಅಂತ ಫಿಲ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕರ್ನಾಟಕ ಅಂತ ಫಿಲ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ನಿಮ್ದು ಯಾವ ಡಿಸ್ಟಿಕ್, ಆ ಡಿಸ್ಟಿಕ್ ಅನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಪಿನ್ ಕೋಡ್ ಹಾಕ್ಬೇಕು. ನಿಮ್ದು ಯಾವ ಊರು ಆ ಊರನ್ನ ಪಿನ್ ಕೋಡ್ ಹಾಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಕ್ ಹೋಗಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಕೊಟ್ಟಿರೋ ಪರ್ಮನೆಂಟ್ ಅಡ್ರೆಸ್ ಇದೆ ಎಷ್ಟನ್ನ ಕ್ಲಿಕ್ ಮಾಡ್ಕೊಂಡು ನೋ ಅಂತ ಇದ್ನ ಅಂದ್ರೆ ನೀವು ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ನೀವು ಕ್ಲಿಕ್ ಮಾಡ್ಕೊಂತ ಹೋಗ್ಬೋದು. ಓಕೆನಾ. ಆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಅಡ್ರೆಸ್ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಏನಾದ್ರು ತೋರಿಸ್ತಾ ಹೋಗ್ತೀನಿ. ಓಕೆನಾ. ನಾ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಡ್ರೆಸ್ ನ ಫಿಲ್ ಮಾಡ್ಕೊಂಡು ಇಲ್ಲಿ ನಾನು ಹೆಸರನ್ನ ಕ್ಲಿಕ್ ಮಾಡ್ಕೊಂಡು ಮಾಡಿದ್ದೀನಿ. ಓಕೆ, ನಂದು ಪರ್ಮನೆಂಟ್ ಅಡ್ರೆಸ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಕನ್ನಡ ಭಾಷೆಯಲ್ಲಿ ಓದಲು ಮತ್ತು ಮಾತನಾಡಲು ಬರುತ್ತದೆ ಅಂತ ಕೇಳ್ತಾರೆ. ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕಂಪಲ್ಸರಿ ಕೇಳಿದಾರೆ. ಓಕೆ, ನಿಮಗೆ ಕನ್ನಡ ಭಾಷೆ ನಿಮಗೆ ಲೋಕಲ್ ಭಾಷೆ ಕಂಪ್ಲೀಟ್ ಆಗಿ ಬರ್ಬೇಕಂತ ಹೇಳಿ ಕಂಪ್ಲೀಟ್ ಆಗಿ ಅವ್ರಿಗೆ ಕೇಳಿದಾರೆ. ಓಕೆ, ಹಾಗಾಗಿ ಎಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ ನ್ಯಾಷನಾಲಿಟಿ ಯಾವ್ದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಿಯಾನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಧರ್ಮ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಅದನ್ನ ಹಿಂದೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಯಾವ ಧರ್ಮ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಫೋಟೋನ ಅಪ್ಲೋಡ್ ಮಾಡಬೇಕು. ಹಾಗೆ ಬಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಬೇಕು. ಓಕೆನಾ. ನಾನು ಫೋಟೋನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ ಫೋಟೋ ನೀವು ಇಲ್ಲಿ ಡೆಸ್ಕ್ಟಾಪ್ ಆಗಿರುತ್ತೆ ಅದನ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನೀವು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅಪ್ಲೋಡ್ ಕಂಪಲ್ಸರಿ ಮಾಡಲೇಬೇಕು. ಅಪ್ಲೋಡ್ ಮಾಡಿದ್ರೆ ನಡೆಯೋದಿಲ್ಲ. ಓಕೆ, ನಾನು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಆಗ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸೈನ್ ಇಲ್ಲ ಸಿಗ್ನೇಚರ್ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗಿ. ಓಕೆ, ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಇಲ್ಲಿ ಏನಪ್ಪಾ ಫೋಟೋ ಇಲ್ಲಿ ಏನಪ್ಪಾ 200 ಒಳಗಿರ್ಬೇಕು ಅಂತ ಕೇಳಿದ್ರು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಸಿಗ್ನೇಚರ್ ಕೂಡ 50 ಒಳಗೆ ಕೇಳಿದ್ರು. ನಾವು ಯಾವ ತರ ಅದನ್ನ ಕ್ಲಿಯರ್ ಮಾಡೋದು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ, ಯಾವ ತರಪ್ಪ ಅಂದ್ರೆ ಇಲ್ಲಿ ನೀವು ಡೆಸ್ಕ್ಟಾಪ್ ಬಂದು ಇಲ್ಲಿ ಇಮೇಜ್ ಟು ಕೇಬ್ ಸೆಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೆಲೆಕ್ಟ್ ಇಮೇಜ್ ಅಂತ ಇದ್ರೆ ಸೆಲೆಕ್ಟ್ ಇಮೇಜ್ ಕ್ಲಿಕ್ ಮಾಡ್ಕೊಂಡು ನೀವು ಇದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ನಾನು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುಂದೆ ಯಾವ ತರ ಅಪ್ಲೋಡ್ ಮಾಡ್ಕೊಂಡು ತೋರಿಸ್ತಾ ಹೋಗ್ತೇನೆ. ಓಕೆನಾ. ನಾವು ಫೋಟೋ ಮತ್ತೆ ಸಿಗ್ನೇಚರ್ ಏನಪ್ಪಾ ಅಂದ್ರೆ KB ಕನೆಕ್ಟ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ಸಬ್ಮಿಟ್ ಮಾಡಿದೆ ಅಲ್ವಾ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ನೀವು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಲೋಡ್ ಆಗಿ ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಓಕೆನಾ. ಇಲ್ಲಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಗುತ್ತೆ. ಓಕೆನಾ. ಈ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ಡಿಗ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ರೆ ಫಸ್ಟ್ ಅದನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಕೇಳಿದ್ರೆ ಓಕೆನಾ ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ BVCS ಅಂದ್ರೆ ನೀವು ಕಂಪಲ್ಸರಿ BSc ಅಗ್ರಿ ಮಾಡ್ಬೇಕಂತ ಕೇಳಿದ್ರೆ ಅದು ಕಂಪಲ್ಸರಿ ಆಗಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಪಾಸಿಂಗ್ ಇಯರ್ ಯಾವ ನೀವು ಪಾಸ್ ಆಗಿದೆ ಕೇಳುತ್ತೆ ಅದನ್ನ ಕೂಡ ನೀವು ಇಲ್ಲಿ ಆಗ್ತಾ ಹೋಗ್ಬೇಕು. ಓಕೆನಾ. ನಾನು ಯಾವ ಪಾಸ್ ಆಗಿದೆ ನಾನು ಆಗ್ತಾ ಹೋಗ್ತೀನಿ. ನೀವು ಕೂಡ ಇದನ್ನೆಲ್ಲ ಫಿಲ್ ಮಾಡ್ತಾ ಹೋಗಿ. ನಾನು ಹೇಳ್ತೀನಿ. ಓಕೆನಾ. ಇಲ್ಲಿ ಯೂನಿವರ್ಸಿಟಿ ಯಾವ್ದು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆಮೇಲೆ ನಿಮ್ದು ಯಾವ್ದು ವರ್ಗ ಬರುತ್ತೆ ಅದನ್ನ ಹಾಕೊಳ್ಳಿ. ಆಮೇಲೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಮಾರ್ಕ್ಸ್ ಎಷ್ಟು ಗ್ರೇಡ್ ಬಂದಿದೆ ಅದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂತ ಬನ್ನಿ. ಓಕೆನಾ. ಇದು ನಾನು ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತಾ ಹೋಗ್ತೇನೆ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಹಾಗೆ ನಿಮ್ದು ಯೂನಿವರ್ಸಿಟಿ ಯಾವ್ದು ಕಂಪ್ಲೀಟ್ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ನಿಮ್ಮ ಅರ್ಹತೆ ಅನ್ಕೊಂಡು ನೀವು ಪ್ರತಿಯೊಂದು ಇಯರ್ ಒಳಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಎಷ್ಟು ತಿರುಗಡೆ ಆಗಿದೆ ಅಂತ ಕಂಪ್ಲೀಟ್ ಆಗಿ ಕೇಳ್ತು. ಓಕೆನಾ. ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಬರಬೇಕು. ಓಕೆನಾ. ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೇನೆ. ಓಕೆನಾ. ಯಾವ ತರ ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೇಕಂತ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಪರ್ಸೆಂಟ್ ತೋರಿಸಿ ಫಸ್ಟ್ ಇಯರ್ ಎಷ್ಟು ಬಂದಿದೆ ಅದನ್ನೆಲ್ಲ ಕೇಳಿದ್ರು. ಓಕೆನಾ. ಎಷ್ಟು ಫಸ್ಟ್ ಇಯರ್ ಯಾವ ಕಂಪ್ಲೀಟ್ ಮಾಡಿದ್ರಿ ಆಮೇಲೆ ಎಷ್ಟು ತಿರುಗಡೆ ಮಂತ್ ಯಾವುದು ಆಮೇಲೆ ಗರಿಷ್ಠ ಎಷ್ಟು ತಗೊಂಡಿರ ಅಂತ ಕಂಪ್ಲೀಟ್ ಆಗಿ ಕೇಳ್ತಾ ಬಂದಿದ್ರು. ಓಕೆನಾ. ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಬರ್ಬೇಕು. ಓಕೆನಾ. ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತಾನೆ. ಓಕೆ, ನಾ ಇದನ್ನ ಫಿಲ್ ಮಾಡಿ ಬರ್ತೀನಿ. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಇದನ್ನೆಲ್ಲ ಡಿಗ್ರಿ ಮಾರ್ಕ್ಸ್ ಕಂಪ್ಲೀಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಎಲ್ಲ ಕಂಪ್ಲೀಟ್ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕಂಪ್ಯೂಟರ್ ಆಪರೇಟರ್ ಅಪ್ಲಿಕೇಶನ್ ಜ್ಞಾನ ಅಂದ್ರೆ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಗೊತ್ತಿದೆ ಅಂತ ಕೇಳುತ್ತೆ. ಎಷ್ಟನ್ನ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸಬ್ಮಿಟ್ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಇದನ್ನ ಫಿಲ್ ಮಾಡಬೇಕು. ನಾನು ಫಿಲ್ ಮಾಡಿದಿಲ್ಲ ಇದನ್ನೆಲ್ಲ ಫಿಲ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಓಕೆನಾ. ಯಾವ ತರ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಮಾಡ್ಬೇಕಂತ. ಓಕೆನಾ. ಓಕೆ, ನೀವೆಲ್ಲ ಇವಾಗ ಏನಪ್ಪಾ ಅಂದ್ರೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿದಿರಿ. ಓಕೆನಾ. 1 ಸೆಮಿಸ್ಟರ್ ಇಂದ 10 ಸೆಮಿಸ್ಟರ್ ಕಂಪ್ಲೀಟ್ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಕೆಳಗೆ ಸಬ್ಮಿಟ್ ಮಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಮತ್ತು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಓಕೆ, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವೀಗ ಕ್ಯಾಟಗರಿ ಕ್ಲೈಮ್ ಮಾಡೋದು ಅಂದ್ರೆ ನಿಮ್ ಯಾವ ಕ್ಯಾಟಗರಿ ಅಂತ ಇಲ್ಲಿ ನೀವು ಹಾಕ್ಬೇಕು. ಓಕೆನಾ. ಅಂದ್ರೆ ನಿಮ್ದು CET 1 ಬರುತ್ತೆ 2A ಬರುತ್ತೆ ನೋಡಿ ಕೇಳ್ತಾ ಇದ್ದಾರೆ. ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅದನ್ನ ಹಾಕೊಂಡ್ ಮಾಡಿ ನಾನು 2A ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಓಕೆನಾ. 2A ಏನಪ್ಪ ಕ್ಲಿಕ್ ಮಾಡ್ತಿದ್ದೇನೆ ಅಂದ್ರೆ ಇಲ್ಲಿ ನೋಡಪ್ಪ ನೀವು ಯಾವ ಕ್ಯಾಟಗರಿ ಹಾಕಿರ್ತೀವಿ ಆ ಕ್ಯಾಟಗರಿ ಏನಪ್ಪಾ ನಿಮ್ದು ಸರ್ಟಿಫಿಕೇಟ್ ಇರಬೇಕು. ಓಕೆನಾ. ಯಾವಾಗಪ್ಪ ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಮುಂಚೆನೇ ಏನಪ್ಪಾ ಅಂದ್ರೆ ನಿಮ್ದು ಕ್ಯಾಟಗರಿ ವೈಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಇಲ್ಲಪ್ಪ ಅಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೋ ಮುಂಚೆನೇ ಏನಪ್ಪಾ ಅಂದ್ರೆ ನಿಮ್ದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಮೊದಲು ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಓಕೆ, ಅದಾದ್ಮೇಲೆ ಏನಪ್ಪಾ
ಅಂದ್ರೆ ನಿಮ್ದು ಜಾತಿ ಅವೆಲ್ಲ ಹಾಕೊಂಡು ಏನಪ್ಪಾ ನೆಕ್ಸ್ಟ್ ಬಂದು ಇಲ್ಲಿ ನೀವು ದೈಹಿಕ ಅಂಗವಿಕಲ ಇದ್ದೀರಾ ಅಂತ ಕೇಳ್ತಕ್ಕ ನೀವು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ದೀರಾ ಅಂತ ಕೇಳಿದ್ರೆ ಎಸ್ ಇದ್ರೆ ಎಸ್ ಅದು ನೋ ಇದ್ರೆ ನೋ ಅಂತ ಹಾಕೊಳ್ಳೋಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಮಾಜಿ ಸೈನಿಕ ಮೀಸಲಾತಿಯನ್ನು ಬರ್ತೀರಾ ಅಂತ ಕೇಳ್ತಕ್ಕ ನೀವೇನೋ ಮಾಜಿ ಸೈನಿಕ ಮೀಸಲಾತಿ ಬಂದಿದ್ರೆ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಅಂತ ಹಾಕೊಂಡು ನೆಕ್ಸ್ಟ್ ಹೋಗ್ಬೇಕು. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗೆ ಮೀಸಲಾತಿ ಹೊಂದಿದ್ದೀರಾ ಅಂದ್ರೆ ನೀವೇನೋ ಕಲ್ಯಾಣ ಕರ್ನಾಟಕ ಒಳಗೆ ಏನು ಬರ್ತೀರಾ ಬರುವಂತ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಅಂತ ಹಾಕೊಳ್ಳೋಕೆ. ನೀವೇನಾದ್ರು ಅಕಸ್ಮಾತ್ ಏನೋ ಹೈದರಾಬಾದ್ ಕನ್ನಡ ವಿದ್ಯಾರ್ಥಿಗಳು ಆಗಿದ್ರೆ ಏನಪ್ಪಾ ಅಂದ್ರೆ ಎಸ್ ಅಂತ ಅಕೌಂಟ್ ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗಿ ಮುಂಚೆನೆ ಏನಪ್ಪಾ ನಿಮ್ದು ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಓಕೆನಾ. ನಿಮ್ದು ಏನೋ ಇಲ್ಲಪ್ಪ ಅಂದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ. ಹಾಗಾಗಿ ನೀವು ಚಿಕ್ಕ ವಯಸ್ಸಿನಾಗ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಒಳಗೆ ರೀಜನ್ ಒಳಗೆ ಸರ್ಟಿಫಿಕೇಟ್ ಮಾಡ್ತೀವಿ. ಓಕೆನಾ. ಅದು ಒನ್ ಟೈಮ್ ಮಾಡಿದ್ರೆ ಮುಗೀತು, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಇದ್ರೆ ನಡೆಯುತ್ತೆ. ಓಕೆನಾ. ಹಾಗಾಗಿ ಏನಪ್ಪಾ ಇಲ್ಲಪ್ಪ ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗ ಮುಂಚೆ ನೀವು ಏನಪ್ಪ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡ್ಕೋಬೇಕು. ಓಕೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವೇ ವಯಸ್ಸಿಗೆ ಏನಪ್ಪ ನೀವು ಏಜ್ ರಿಲೆಕ್ಷನ್ ಕೇಳ್ತೀರಾ ಇಲ್ಲ ಅಂತ ಕೇಳಿದಾರೆ. ನಿಮ್ಗೆ ಏಜ್ ರಿಲೆಕ್ಷನ್ ಬೇಕಿದ್ರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ, ನೋ ಇದ್ರೆ ನೋ ಅಂತ ಹಾಕೊಂಡು ಏನಪ್ಪಾ ನೆಕ್ಸ್ಟ್ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನನಗೆ ಏನಪ್ಪಾ ಅಂದ್ರೆ ಯಾವುದೇ ತರ ಈ ಏಜ್ ಇಂದ ಏನಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ, ಹಾಗೆ ನೋ ಅಂತ ಹಾಕೊಂಡು ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ. ಇಲ್ಲಿ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಡಿಲೀಟ್ ಆಗುತ್ತೆ. ಓಕೆ. ಇಲ್ಲಿ ಏನಪ್ಪಾ ಅಂದ್ರೆ ಕ್ವಾಲಿಫಿಕೇಶನ್ ಆಯ್ತು, ಆಮೇಲೆ ರಿಸರ್ವೇಶನ್ ಕಂಪ್ಲೀಟ್ ಆಗಿ ಫಿಲ್ ಆಯ್ತು ಹೋಯ್ತು. ಓಕೆ. ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಓಕೆ. ಇಲ್ಲಿ ಸ್ಕ್ರೀನಿಂಗ್ ಏನಪ್ಪಾ ಅದರ ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ನೀವು ಏನ್ ಡಾಕ್ಯುಮೆಂಟ್ ಫಿಲ್ ಮಾಡಬೇಕು, ಯಾವ ಡಾಕ್ಯುಮೆಂಟ್ ಎಷ್ಟು KB ಒಳಗೆ ಇರಬೇಕು, ನೀವು ಫೋಟೋ ಮಾಡಿ ಎಷ್ಟು KB ಫೋಟೋ ಅಪ್ಲೋಡ್ ಮಾಡಿ ಎಷ್ಟು KB ಒಳಗೆ ಇರಬೇಕು, ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ರೆ ಅದು ಎಷ್ಟು KB ಒಳಗೆ ಇರಬೇಕು, ಹಾಗೆ ನೀವು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಯಾವ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಎಷ್ಟು KB ಒಳಗೆ ಇರ್ಬೇಕಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ. ಹಾಗಾಗಿ ನೀವೇನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒನ್ ಟೈಮ್ ಕಂಪ್ಲೀಟ್ ಆಗಿ ನೋಡ್ಕೊಂಡು ಅಪ್ಲೋಡ್ ಮಾಡೋಕೆ. ಏನಪ್ಪ ನಾನು ಕೂಡ ಅಪ್ಲೋಡ್ ಮಾಡುವಾಗ ಅದು ಯಾವ ತರ ಅಪ್ಲೋಡ್ ಮಾಡೋಕೆ KBಗೆ ಹೆಂಗ್ ಕನ್ವರ್ಟ್ ಮಾಡೋಕಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ. ಅದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಹಾಗಾಗಿ ನಿಮ್ಗೆ ಏನೋ ಡೌಟ್ ಇದ್ರೆ ಒನ್ ಟೈಮ್ ಕಂಪ್ಲೀಟ್ ಆಗಿ ಏನಪ್ಪ ಇನ್ಸ್ಟ್ರಕ್ಷನ್ ಓದ್ಕೊಳ್ಳೋಕೆನಾ. ಹಾಗಾಗಿ ನಾನು ವಿಡಿಯೋ ಇಲ್ಲಿ ಏನಪ್ಪ ನಿಲ್ಸಿದ್ದೇನೆ. ಓಕೆ. ನೀವು ಓದ್ಕೊಂಡ ಮೇಲೆ ನೀವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋದ್ರೆ ಬೆಟರ್ ಅಂತ ಅನ್ಸುತ್ತೆ. ಓಕೆ. ಅದಾದ್ಮೇಲೆ ಏನಪ್ಪ ನಾನೀಗ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಂದ್ರೆ ನಾ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಯಾವ KB ಒಳಗೆ ಕೇಳಿದ್ರೆ ಆ KB ಒಳಗೆ ನಾನು ಏನಪ್ಪಾ ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ. ಇಲ್ಲಿ KB ಇನ್ ಫೋಟೋ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟು KB ಅಂತ ಕೇಳಿದ್ರೆ ಅಂದ್ರೆ 150 KB ಒಳಗೆ ಅಪ್ಲೋಡ್ ಮಾಡೋದು ಕೇಳಿದ್ರು. ಓಕೆ. ಹಾಗೆ ನಾನು ಫೋಟೋನ 150 KB ಒಳಗೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಮತ್ತೇನಪ್ಪಾ ಅಂದ್ರೆ ಸೈನ್ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ 50 KB ಒಳಗೆ ಕೇಳಿದ್ದಾರೆ. ಓಕೆ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ SLC ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಂತ ಕೇಳಿದ್ರೆ, ಹಾಗೆ PUC ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಂತ ಕೇಳಿದ್ರೆ, ಹಾಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಂತ ಕೇಳಿದ್ರೆ. ಓಕೆ. ನಾನು ಇವೆಲ್ಲ ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡಿ ತೋರಿಸ್ತಾ ಹೋಗ್ತಾನೆ. ಓಕೆನಾ. ನಿಮ್ಗೆ ಯಾವ ತರ ಅಲ್ಲಿ ಕೇಳಿದ್ರು. ಓಕೆನಾ. KB ಇಂದ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಂತ ಕೇಳಿದ್ರು. ಓಕೆನಾ. ಅದು ಯಾವ ತರ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನಿಮಗೆ ತೋರಿಸ್ತಾ ಹೋಗ್ತಾನೆ. ಓಕೆನಾ. ಯಾವ ತರ KB ಇಂದ KB ಕನ್ವರ್ಟ್ ಮಾಡಬೇಕು ಅಂತ ನೀವು ಆಲ್ರೆಡಿ ಒನ್ ಟೈಮ್ ತೋರಿಸಿದ್ದೆ. ಜಸ್ಟ್ ಕ್ರೋಮ್ ಒಳಗೆ ಹೋಗಿ ನೀವು ಕೂಡ ಏನಪ್ಪಾ ಅಂದ್ರೆ ನೀವು ಅಪ್ಲೋಡ್ ಮಾಡಬಹುದು. ಓಕೆನಾ. ಹಾಗೆ ನಾನು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ SLC ಮಾರ್ಕ್ಸ್ ಕಾರ್ಡ್ ಇರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಇನ್ನು ಯಾವ ಮಾರ್ಕ್ಸ್ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ. PUC ಡಿಪ್ಲೊಮಾ ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ರೆ ಅದನ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಡಿಗ್ರಿ ಮಾರ್ಕ್ಸ್ ಕೇಳಿದರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಯಾವ್ದಪ್ಪ ಕೇಳಿದರೆ ಇಲ್ಲಿ ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಮತ್ತೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಕೂಡ ನೀವು ಅದನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆನಾ. ನೀವೇನಪ್ಪ ಇದೇ ಜಾಬ್ಗೆ ಅಪ್ಲೋಡ್ ಮಾಡೋಕಂತ ಕಂಡೀಷನ್ ಇಲ್ಲ. ಓಕೆನಾ. ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿದ್ದು ಇಷ್ಟಿಲ್ಲ ಜಾಬ್ ಓಪನಿಂಗ್ ಇದಾವೆ, ನೀವು ಯಾವ್ದು ಕರಿಕ ಅಪ್ಲೋಡ್ ಮಾಡೋಂತ ತೋರಿಸಿದ್ದು. ಓಕೆನಾ. ಹಾಗಾಗಿ ನಾನು ಜಸ್ಟ್ ನಿಮಗೆ ರೆಫರೆನ್ಸ್ ಕೂಡ ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ಒಂದು ಬೇಡಪ್ಪ ಅಂದ್ರೆ ಸೆಕೆಂಡ್, ಥರ್ಡ್, ಫೋರ್ತ್ ಯಾವ್ದಾದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ. ನಾನು ಇವನ್ನ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಫಸ್ಟ್ ಜಾಬ್ಗೆ ಯಾವ ತರ ಅಪ್ಲಿಕೇಶನ್ ಆಗಿದೆ ಅದೇ ತರ ಎಲ್ಲವೂ ಕೂಡ ಸೇಮ್ ಆಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ. ಹಾಗೆ ನೆಕ್ಸ್ಟ್ ಅಮೌಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಎಲ್ಲ ಇಲ್ಲಿ ಗ್ರೀನ್ ಟಿಕ್ ಬರಬೇಕು. ಓಕೆ. ನಿಮ್ದು ಗ್ರೀನ್ ಟಿಕ್ ಬಂದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆ ಅಂತ ಅರ್ಥ. ನಿಮ್ದು ಏನೋ ಗ್ರೀನ್ ಟಿಕ್ ಬಂದಿಲ್ಲಪ್ಪ ಅಂದ್ರೆ ಏನಪ್ಪಾ ನಿಮ್ದು ಅಪ್ಲಿಕೇಶನ್ ಏನಪ್ಪಾ ಯಾವ್ದೊಂದು ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ ಅಪ್ಲೋಡ್ ಆಗಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಫೈನಲ್ ಆಗಿ ಏನಪ್ಪಾ ಅಂದ್ರೆ ಡಿಕ್ಲರೇಷನ್ ಬಾಕ್ಸ್ ಬಂದಿರುತ್ತೆ. ಈ ಡಿಕ್ಲರೇಷನ್ ಬಾಕ್ಸ್ ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಅಪ್ಲಿಕೇಶನ್ ಒಳಗೆ ಏನು ಫಿಲ್ ಮಾಡಿ ಅದ್ರ ರಿಜಿಸ್ಟರ್ ಒಳಗೆ ಏನು ಫಿಲ್ ಮಾಡಿದ್ರೆ, ಹಾಗೆ ಲಾಗಿನ್ ಆಗಿ ಏನು ಫಿಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರು ಆಗಿರ್ಬೋದು, ಹಾಗೆ ನಿಮ್ದು ಮಾರ್ಕ್ಸ್ ಎಷ್ಟು ಎಂಟ್ರಿ ಮಾಡಿದ್ರೆ ಅವೆಲ್ಲ ಕಂಪ್ಲೀಟ್ ಆಗಿ ಶೋ ಆಗುತ್ತೆ. ನಿಮ್ ಡೇಟ್ ಆಫ್ ಬರ್ತ್ ಶೋ ಆಗುತ್ತೆ, ನಿಮ್ದು ಆಡಿ ನಂಬರ್ ಎಂಟ್ರಿ ಮಾಡಿ ಅದಕ್ಕೂ ಶೋ ಆಗುತ್ತೆ. ಹಾಗೆ ಏನಪ್ಪಾ ಅಂದ್ರೆ ಇಲ್ಲೆಲ್ಲ ನಿಮ್ ಫಿಸಿಕಲ್ ಕ್ಯಾಂಡಿಡೇಟ್ ಆಗಿರ್ಬೋದು, ನಿಮ್ ಫೋಟೋ, ಸಿಗ್ನೇಚರ್ ಕಂಪ್ಲೀಟ್ ಆಗಿ ನೀವು ಏನೇನು ಫಿಲ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಫಿಲ್ ಮಾಡ್ತಾ ಹೋಗುತ್ತೆ. ಹಾಗೆ ನೀವು ಕ್ಯಾಟಗರಿ ಕ್ಲೈಮ್ ಮಾಡ್ತಿರಲ್ವಾ, ಆ ಕ್ಯಾಟಗರಿ ಕ್ಲೈಮ್ ಮಾಡಿದ ಆಡಿ ನಂಬರ್ ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ.
ಓಕೆನಾ. ಹಾಗಾಗಿ ನೀವೇನಪ್ಪಾ ಅಂದ್ರೆ ಅಪ್ಲೋಡ್ ಮಾಡುವಾಗ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು ಓಕೆನಾ. ಇಲ್ಲಿ ಈಗ ನಾವು ಫೈನಲ್ ಡಿಕ್ಲರೇಷನ್ ಬಂದಿದೆ. ಈ ಡಿಕ್ಲರೇಷನ್ ಒಳಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದಾರೆ. ಓಕೆ, ಇದೆಲ್ಲ ನೀವು ಫಿಲ್ ಮಾಡಿದ್ರೆ ಕರೆಕ್ಟ್ ಇದೆಯಾ ಒನ್ ಟೈಮ್ ನೋಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬಂದು ಫೋಟೋ ಸಿಗ್ನೇಚರ್ ನೋಡ್ಕೊಂಡು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಳಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸರಿಯಾದ ಸ್ಪಷ್ಟ ಮತ್ತು ಸಂಪೂರ್ಣ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಜವಾಬ್ದಾರಿ ಅಭ್ಯರ್ಥಿ ಮೇಲಿರುತ್ತೆ. ನೇಮಕಾತಿ ಏನಪ್ಪಾ ಯಾವುದೇ ಹಂತದ ಅಥವಾ ಆಯ್ಕೆಯ ನಂತರ ಯಾವುದೇ ಮಾಹಿತಿ ಅಥವಾ ದಾಖಲೆಗಳು ಸುಳ್ಳು, ಅಪೂರ್ಣ ಅಥವಾ ಓದಲು ಸಾಧ್ಯವಿಲ್ಲದಿದ್ದಾಗ ಅದರ ಅನರ್ಥಕ ಕಂಡು ಬಂದರೆ ಅರ್ಜಿಯನ್ನು ತಿರಸ್ಕರಿಸಬಹುದು. ಏನಪ್ಪಾ ಅಂದ್ರೆ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಆಗಿರ್ಬೋದು, SSLC ಮಾರ್ಕ್ಸ್ ಗಳು, PUC ಮಾರ್ಕ್ಸ್ ಗಳು, ಡಿಗ್ರಿ ಮಾರ್ಕ್ಸ್ ಗಳು ಆಗಿರ್ಬೋದು, ನೀವು ಫಿಲ್ ಮಾಡಿರೋ ಯಾವುದೇ ಒಂದು ಡಿಗ್ರಿ ಮಾರ್ಕ್ಸ್ ಗಳು ಏನಪ್ಪಾ ಅಲ್ಲಿ ತಪ್ಪು ಕಂಡು ಬಂದಲ್ಲಿ ನಿಮ್ದು ಏನಪ್ಪಾ ಜಾಬ್ ಸೆಲೆಕ್ಷನ್ ಆಗಿದೆ ಕೂಡ ಏನಪ್ಪಾ ಅಂದ್ರೆ ನಿಮ್ ಕಂಪ್ಲೀಟ್ ಆಗಿ ಏನಪ್ಪಾ ನಿಮ್ ಜಾಬ್ ನ ಕುಸಿತ ಅಂತ ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ನೀವೇನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಫಿಲ್ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಓಕೆ, ಆ ತರ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ನೆಕ್ಸ್ಟ್ ಕೆಳಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಅಪ್ಲೋಡ್ ಮಾಡಿದ ಕೆಲವೊಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ಶೋ ಮಾಡ್ತಾ ಇದ್ರು. ಓಕೆ, ನೀವು ಏನು ಅಪ್ಲೋಡ್ ಮಾಡಿದ್ರೆ ಅವೆಲ್ಲ ನೀವು ಒನ್ ಟೈಮ್ ವ್ಯೂ ಮಾಡ್ಕೋಬಹುದು. ಓಕೆ, ಅಲ್ಲಿ ವ್ಯೂ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದೆ ಅಂತ ಒನ್ ಟೈಮ್ ನೋಡ್ಕೊಂಡು ಏನಪ್ಪಾ ಅಂದ್ರೆ ಕೆಳಗೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನೋ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ನಾನು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಓಕೆ, ನೀವು ಒನ್ ಟೈಮ್ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಕೂಡ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒನ್ ಟೈಮ್ ಕರೆಕ್ಟ್ ಆಗಿ ನೋಡ್ಕೊಂಡು ಇಲ್ಲಿ ಈ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಹೋಗಿ. ಓಕೆ, ಈ ನಾನು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಕೂಡ ಇಲ್ಲಿ ಕ್ಲಿಕ್ ಮಾಡ್ಕೊಂತ ಹೋಗಿ. ಓಕೆ, ನಾನು ಇವಾಗ ಏನೋ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಅರ್ಜಿಯನ್ನು ಸಲ್ಲಿಸಲು ಖಚಿತವಾಗಿ ಬಯಸಿರ ಅಂದ್ರೆ ನೀವು ಫೈನಲ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ನಿಮಗೆ ಏನೋ ಮನಸ್ಸಾಕ್ಷಿಯಿಂದ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮರು ಧೃವೀಕರಣ ಸಲ್ಲಿಸಿದ ನಂತರ ನಿಮ್ಮ ಅಪ್ಲಿಕೇಶನ್ ನೀವು ಸಂಪಾದಿಸಲು ಸಾಧ್ಯವಿಲ್ಲ. ಅಂದ್ರೆ ನೀವು ಒಂದ್ಸಲ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎಡಿಟ್ ಮಾಡೋ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ ಅಂತ ಅವರು ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕೊಂಡ್ರೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಎಡಿಟ್ ಮಾಡಕ್ಕಿದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನೋ ಸಬ್ಮಿಟ್ ಮಾಡಿದ್ರೆ ನಿಮ್ದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಯಿತು. ಈ ಸಬ್ಮಿಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ನಿಮಗೆ ಫ್ರಂಟ್ ಪೇಜ್ ಕರ್ಕೊಂಡ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಈಗ ನೀವು ಫಸ್ಟ್ ಒಂದು ನಾನು ಅಪ್ಲೋಡ್ ಮಾಡಿದ್ನಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಅಪ್ಲೋಡ್ ಆಗಿದೆ, ಬಟ್ ನೀವು ಪೇಮೆಂಟ್ ಮಾಡಿಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಈ ನಾವು ಪೇಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಕೆ ಪೇಮೆಂಟ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಐಡಿ ಆಗಿರ್ಬೋದು, ನಿಮ್ ನೇಮ್ ಆಗಿರ್ಬೋದು, ಹಾಗೆ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಐಡಿ ಆಗಿರ್ಬೋದು, ಆಗ ನೀವು ಅಪ್ಲೈ ಮಾಡೋ ಪೋಸ್ಟ್ ಕೂಡ ಬರುತ್ತೆ. ಓಕೆನಾ, ಆಮೇಲೆ ಮೇಗೆ ಪೇಮೆಂಟ್ ಮಾಡಿ ಬಂದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಈ ತರ ಏನಪ್ಪಾ ಅಂದ್ರೆ UPI ಆಗಿರ್ಬೋದು, ಕಾರ್ಡ್ ಆಗಿರ್ಬೋದು, EMI ಮುಖಾಂತರ, ನೆಟ್ ಬ್ಯಾಂಕಿಂಗ್ ಮುಖಾಂತರ ಏನಪ್ಪಾ ಅಂದ್ರೆ ನೀವು ಯಾವುದೇ ಮುಖಾಂತರ ಕೂಡ ನೀವೇನಪ್ಪಾ ಇಲ್ಲಿ ಪೇ ಮಾಡ್ಬೋದು ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ, ನಾನು ಇವಾಗ ಏನಪ್ಪಾ ಅಂದ್ರೆ UPI ಮುಖಾಂತರ ನಾನು QR ಕೋಡ್ ಅಂತ ಅಮೌಂಟ್ ಪೇ ಮಾಡಿದ್ರೆ. ಓಕೆ, ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ. ಸ್ಕ್ಯಾನ್ QR ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ ಈಗ 1000 ರೂಪಾಯಿ ಅಮೌಂಟ್ ನ ಪೇ ಮಾಡಬೇಕು. ಓಕೆನಾ, ನನ್ನ ಜನರ ಕೆಟಗರಿ ಆಗಿರೋ ಕಾರಣ 1000 ರೂಪಾಯಿ ಇಲ್ಲಿ ಅಮೌಂಟ್ ಪೇ ಮಾಡೋದು ತೋರಿಸ್ತಾ ಇದೆ. ನಾನು ಇಲ್ಲಿ ಸ್ಕ್ಯಾನ್ QR ಅಂತ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಏನೋ ಸ್ಕ್ಯಾನ್ QR ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ 7 ಸೆಕೆಂಡ್ ಲೋಡ್ ಆಗಿ ಏನಪ್ಪಾ ಅಂದ್ರೆ ನನ್ನ ಟೋಟಲ್ ಬಂದ್ಬಿಟ್ಟು 1000 ರೂಪಾಯಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 1000 ರೂಪಾಯಿ ಆಗಿರುತ್ತೆ. ಹಾಗೆ ಏನಪ್ಪಾ ಅಂದ್ರೆ ಕನ್ವೆನ್ಸ್ ಫೀಸ್ ಅಂದ್ರೆ ನಿಮ್ GST ಕೂಡ ಇಲ್ಲಿ ಬರ್ತದೆ. ನೀವು ಅಮೌಂಟ್ GST ಕೂಡ ಇಲ್ಲಿ ನನಗೆ ಬಿದ್ದಿದೆ. ಓಕೆ, ಇಲ್ಲಿ 23 ರೂಪಾಯಿ GST ಬಿದ್ದಿದೆ. ಓಕೆ, ಆಮೇಲೆ ಕಂಟಿನ್ಯೂ ಟು ಪೇ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಟು ಪೇ ಅಂತ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ನಮಗೆ ಈಗ ನನಗೆ 1000 ರೂಪಾಯಿ ನನ್ನ ಜನರ ಕಡೆಗೆ 1000 ರೂಪಾಯಿ ಅಮೌಂಟ್ ಇತ್ತು. ಓಕೆನಾ, ಈ ಕಂಟಿನ್ಯೂ ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ GST ಜೊತೆ ಏನಪ್ಪಾ 1023 ರೂಪಾಯಿ 60 ಪೈಸೆನಲ್ಲಿ ಅಮೌಂಟ್ ನ ಪೇ ಮಾಡಕಂತ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ನಾನು ಇಲ್ಲಿ QR ಕೋಡ್ ಬರ್ಸ್ಕೊಂಡು ಏನಪ್ಪಾ ಅಂದ್ರೆ 1023 ಅಮೌಂಟ್ ಪೇ ಮಾಡಿ ಆದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಮೌಂಟ್ ಕೂಡ ನಮ್ದು ಅಪ್ಲಿಕೇಶನ್ ಅಮೌಂಟ್ ಕೂಡ ಪೇ ಆಗುತ್ತೆ. ಅದಾದ್ಮೇಲೆ ಏನಪ್ಪಾ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಚಾನ್ಸ್ ಸಿಗುತ್ತೆ. ಓಕೆನಾ, ನೀವು ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಆಪ್ಷನ್ ಕೊಡೋದಿಲ್ಲ. ಓಕೆನಾ, ನೀವು ಈಗ ಫೈನಲ್ ಸಬ್ಮಿಟ್ ಮಾಡೋದು ಕೂಡ ಏನಪ್ಪಾ ಅಂದ್ರೆ ಅಮೌಂಟ್ ಪೇ ಮಾಡಿಲ್ಲ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಈ ತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ, ನಾನೀಗ ಫಸ್ಟ್ ಒಂದು ಅಪ್ಲೈ ಮಾಡೋದು. ಓಕೆನಾ, ನಿಮ್ಗೆ ಏನಪ್ಪಾ ಬೇರೆ ಪೇಜ್ ಅಪ್ಲೈ ಮಾಡಕಪ್ಪ ಅಂದ್ರೆ ಸುಮಾರು ಇಲ್ಲಿ ಏನಪ್ಪಾ ಸುಮಾರು ಜಾಗಗಳು ಕೊಟ್ಟಿದ್ದಾರೆ. ಓಕೆನಾ, ಈ ಸುಮಾರು ಜಾಗ ಓಪನ್ ಇದ್ದಾವೆ. ನೀವು ಲೆಕ್ಕಾಧಿಕಾರಿ ಅಪ್ಲೈ ಮಾಡಬಹುದು, ಆಮೇಲೆ ತಾಂತ್ರಿಕ ಅಧಿಕಾರಿ ಕೂಡ ಅಪ್ಲೈ ಮಾಡಬಹುದು. ಯಾವ್ದಾದ್ರು ಒಂದು ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ಬರುತ್ತೆ. ಓಕೆನಾ, ಯಾವ ತರ ಫಸ್ಟ್ ನಾನು ಅಪ್ಲೈ ಮಾಡ್ತಾ ಬಂದೆ ಅದೇ ತರ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಬರಬಹುದು. ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಆಮೇಲೆ ಕ್ವಾಲಿಫಿಕೇಶನ್ ಅಪ್ಲೈ ಮಾಡಬೇಕು, ರಿಸರ್ವೇಶನ್ ಫಿಲ್ ಮಾಡಬೇಕು, ಆಮೇಲೆ ಡಾಕ್ಯುಮೆಂಟ್ ಡಿಕ್ಲರೇಷನ್ ಇದೇ ತರ ಏನಪ್ಪಾ ಅಂದ್ರೆ ಸೇಮ್ ಒಂದ್ ಜಾಬ್ ಅಪ್ಲೈ ಮಾಡಿದ್ರೆ ಅದೇ ತರ ಇಲ್ಲಿ ನೀವು ಅಪ್ಲೈ ಮಾಡ್ತಾ ಬರ್ಬೋದು. ಓಕೆನಾ,
ಈ ರೀತಿ ಏನಪ್ಪಾ ಅಂದ್ರೆ ಕಲಬುರಗಿ ಮತ್ತು ಬೀದರ್ ಮತ್ತು ಯಾದಗಿರಿಯಲ್ಲಿ ಹಾಲು ಉತ್ಪಾದನಾ ಕೇಂದ್ರ ಕಡೆಯಲ್ಲಿ ಯಾವ ತರ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಓಕೆ, ನಾನು ಸೆಕೆಂಡ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಟೋಮೆಟಿಕ್ ಆಗಿ ಏನಪ್ಪ ತೋರಿಸ್ತಾ ಇದೆ. ಓಕೆ, ನಂದು ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಕೆಲವೊಂದು ರಿಜಿಸ್ಟ್ರೇಷನ್ ಆಗುವಾಗ ಯಾವ ತರ ಫಿಲ್ ಮಾಡಿದೆ ಆಟೋಮೆಟಿಕ್ ಆಗಿ ಇಲ್ಲಿ ಏನಪ್ಪಾ ಸೇವ್ ಆಗಿ ಇಲ್ಲಿ ಈಗ ಬರ್ತಾ ಹೋಗೋದಕ್ಕೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಇದ್ದೀನಿ. ಕ್ವಾಲಿಫಿಕೇಶನ್ ಆಡ್ ಇಲ್ಲಿ ಕ್ವಾಲಿಫಿಕೇಶನ್ ಆಟೋಮೆಟಿಕ್ ಆಗಿ ಇಲ್ಲಿ ಆಡ್ ಆಗಿರುತ್ತೆ ಅಂತ ತೋರಿಸ್ತೀನಿ. Okay, ಇಲ್ಲಿ ನಾವು ಈಗ ಅಪ್ಲಿಕೇಶನ್ ಏನಪ್ಪ ಅಂದ್ರೆ ರೀಡ್ ಅಂಡರ್ ರೈಟ್ ಅಂದ್ರೆ ರೀಡ್ ಅಂಡ್ ರೈಟ್ ಕನ್ನಡ ಏನಪ್ಪ ಅಂದ್ರೆ ಫಿಲ್ ಮಾಡಿಲ್ಲ, ಅದನ್ನ ಫಿಲ್ ಮಾಡ್ಕೊಂತಿದ್ದೀನಿ. ಫಿಲ್ ಮಾಡಿ ಅಲ್ಲಿ ಮೇಲೆ ಇದೆ. ಓಕೆ, ಫಿಲ್ ಮಾಡಿದ್ದೀನಿ. ಫಿಲ್ ಮಾಡಿ ಏನು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಮಸ್ಟ್ ಕ್ವಾಲಿಫಿಕೇಶನ್ ಆಡ್ ಮಾಡ್ಕೊಂತ ತೋರಿಸ್ತಾ ಇದೆ. ಸೇಮ್ ಯಾವ ತರ ಫಸ್ಟ್ ಅಪ್ಲೋಡ್ ಮಾಡಿದೆ ಅದೇ ತರ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೋದು. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಈ ಬೀದರ್ ಮತ್ತು ಬೀದರ್ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಾಲು ಉತ್ಪಾದನಾ ಕೇಂದ್ರಗಳಲ್ಲಿ ಎಷ್ಟು ವೇಕೆನ್ಸಿ ಖಾಲಿದಾವೆ ಅಲ್ವಾ, ಇದಿಷ್ಟು ನಾನು ಯಾವ ತರ ಅಪ್ಲೈ ಮಾಡೋದು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಓಕೆ, ಇದಿಷ್ಟು ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಹಾಗೆ ನಿಮಗೆ ಏನಾದ್ರು ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೇನೆ. ಓಕೆನಾ, ನೀವು ಇಲ್ಲಿ ಓಪನ್ ಆಗಿರೋ ಎಲ್ಲ ಯಾವ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಇದಿಷ್ಟು ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.